ಗೊತ್ತಿಲ್ಲ, ನನಗೆ ಮಾಹಿತಿ ಅಲ್ಲ. ಈ ಮತ್ತೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅಧಿವೇಶನ ಆಗೋದಕ್ಕಿಂತ ಮುಂಚೆ ಹೊಸ ಸಿಎಂ ಆಗ್ತಾ ಇದ್ದಾರೆ ಅಂತ ಒಂದು ಯಾರು ಹೇಳ್ತಾರೆ ಸರ್? ಆಪರೇಷನ್ ಕಮಲದ ಬಗ್ಗೆ ಚರ್ಚೆ ನಡೀತಿದೆ. 50 ಕೋಟಿ ರೂಪಾಯಿ ಏನ್ ಹೇಳ್ತಾರೆ ಸರ್? ಆಪರೇಷನ್ ಕಮಲ ಇನ್ನೂ ಸಕ್ರಿಯ ಜೀವಂತ ಅದನ್ನ ಹೇಳಿ. ಇದೇ ಅಲ್ಲ, ಮೊನ್ನೆ ತಾನೇ ಮುಖ್ಯಮಂತ್ರಿ ಹೇಳಿದಾರಲ್ಲ, ಇದು ಸರ್ಕಾರ ಇಲ್ಲಿ ಮೇಲೆ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇಲ್ಲಿವರೆಗೆ ಇರ್ತದೆ. ಈ ತರದ ಪ್ರಯತ್ನ ಅವಾಗಲೂ ಮಾಡ್ತಾನೆ ಇರ್ತಾರೆ, ಅದೇನು ಹೊಸದಲ್ಲ. ಅದು ಎಷ್ಟು ಇನ್ನೂ ಎಕ್ಸಿಸ್ಟಿಂಗ್ ಅದ ಸರ್? ಇನ್ನೂ ಪ್ರಯತ್ನ ನಡೆದಲ್ಲ. ಏನ್ ಅವ್ರ ಪ್ರಯತ್ನ ಫಲಪ್ರದ ಆಗತ್ತಲ್ಲ ಸರ್? ಅಲ್ಲ, ಕಳೆದ 16 ತಿಂಗಳಿಂದ ಆಗಿಲ್ಲ, ಮುಂದೇನೂ ಆಗೋದಲ್ಲ, ಬಟ್ ಪ್ರಯತ್ನ ಅಂತೂ ಇದೆ. ಈ ಜನ ಆರಿಸಿದ ಸರ್ಕಾರವನ್ನು ಅಸ್ಥಿರಗೊಳಿಸೋದು ಎಂತ ರಾಜಕಾರಣ? ಏನ್ ಹೇಳ್ತಾರೆ ಅದ್ರಲ್ಲಿ ನಿಸೀಮ್ರಲ್ಲ ಅವರು. ಇಲ್ಲಿ ನಂಬರ್ಸ್ ಜಾಸ್ತಿ ಇದೆ, ಸೊ ಹಂಗಾಗಿ ಬಹಳ ಸ್ವಲ್ಪ ಕಷ್ಟ ಬೀಳ್ತದೆ. ನಂಬರ್ಸ್ ಕಮ್ಮಿ ಆದ್ರೆ ಬಹಳ ಈಸಿಯಾಗಿ ಮಾಡ್ಬಿಡ್ತಾರೆ. MP ನಾಗ ಮಾಡಿದ್ರು, ಗೋವಾನಾಗ ಮಾಡಿದ್ರು, ಮಹಾರಾಷ್ಟ್ರನಲ್ಲಿ ಮಾಡಿದ್ರು, ಎಲ್ಲ ಸರ್ಕಾರಗಳು ಈ ತರ ಮಾಡಿದಾರೆ, ಹೊಸದಲ್ಲ. ಡಿಸಿಎಂ ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, ಒಬ್ಬ ಶಾಸಕರಿಗೆ 50 ಕೋಟಿ ರೂಪಾಯಿ ಕೊಡ್ಲಿಕ್ಕೆ ಬಿಜೆಪಿ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದೀವಲ್ಲ, ಸೊ ಈ ತರದ್ದು ಹೊಸದಾಗೇನಲ್ಲ. ಸೊ ಕಳೆದ 16 ತಿಂಗಳಿಂದ ಇದನ್ನೇ ಪ್ರಯತ್ನ ಮಾಡ್ತಿದ್ದಾರೆ. BDK ಬರಕಲಿಗೆ ನಾನು ಹೋಗಿ ರೆಪ್ರೆಸೆಂಟೇಷನ್ ತಗೊಂಡೆ. ಕಳೆದ 7-8 ಮಂತ್ಸ್ನಿಂದ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸುಮಾರು 16 ಬಾರಿ ಸಂಧಾನ ಪ್ರಯತ್ನ ಮಾಡಿದ್ವಿ. ಏನಾಗುತ್ತೆ, ಯಾವಾಗ ಮಾಲೀಕರ ಜೊತೆಗೆ ಆಮೇಲೆ ಕಾರ್ಮಿಕರ ಜೊತೆ ಡಿಫರೆನ್ಸ್ ಬಂದ ಸಂದರ್ಭದಲ್ಲಿ ಪ್ರಾವಿಷನ್ ಇದೆ ನಮ್ಮಲ್ಲಿ, ಆಕ್ಟ್ ಬಿಟ್ಟು ನಾವು ಮೇಲೆ ಹೋಗೋಕ್ಕಾಗೋದಿಲ್ಲ. ಸೊ ಸಂಧಾನ ಮಾಡಕ್ ಪ್ರಯತ್ನ ಮಾಡಿದ್ವಿ. ಅವ್ರು 41 ಜನಕ್ಕೆ ಅವ್ರು ಟ್ರಾನ್ಸ್ಫರ್ ಮಾಡಿಕೊಟ್ರು ಬೇರೆ ರಾಜ್ಯಕ್ಕೆ. ನಮ್ಮ ಕಾರ್ಮಿಕರ ಜೊತೆ ನಾವು ಸಂಧಾನ ಮಾಡಿ ಆ ಮಾಲೀಕರಿಗೆ ಕರೆಸಿ, ನಾನು ಕೂಡ ಸ್ವತಃ ಕಲ್ಗಟ್ಟಿಗೆ ಮನೆಯಲ್ಲಿ ಕೂಡ ಕರೆಸಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡೆ, ನಾವು ವಾಪಸ್ ತಗೊಳ್ಳಿ ಟ್ರಾನ್ಸ್ಫರ್ ಅಂದ್ರೆ ಅವ್ರು ತಗೊಳ್ಳಕ್ ರೆಡಿ ಇರಲಿಲ್ಲ. ಹಂಗಾಗಿ ಕನ್ಸಲೇಷನ್ ಹೋಗುತ್ತೆ. ಅದಾದ್ಮೇಲೆ ವಿಫಲ ಆದ್ಮೇಲೆ ಲೇಬರ್ ಕೋರ್ಟಿಗೆ ಹೋಗೈತೆ. ಈಗ ಮ್ಯಾಟರ್ ಲೇಬರ್ ಕೋರ್ಟ್ ನಲ್ಲಿ ಇದೆ. ಇಲ್ಲ ಅಂತ ಅದನ್ನ ಹೇಳಿದ್ದಾರೆ, ಬಟ್ ದಟ್ ಹ್ಯಾಸ್ ನೌ ಇಟ್ ಮ್ಯಾಟರ್ ಹ್ಯಾಸ್ ಗಾನ್ ಟು ಕೋರ್ಟ್ ಈಗ. ಸೊ ಕೋರ್ಟ್ ನಲ್ಲಿ ಎಜುಕೇಟ್ ಆಗ್ಬೇಕು. ಸೊ ವಿ ಆರ್ ವೇಟಿಂಗ್, ಕೋರ್ಟ್ ನಾಗ ಏನ್ ಬರುತ್ತೆ ನೋಡ್ಬೇಕು, ತೀರ್ಪು ನೋಡ್ಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.